ನ್ಯೂಸ್ 18 ಕನ್ನಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಈ ಕಾರ್ಯಕ್ರಮದ ಹೆಸರನ್ನ ಕನ್ನಡಿ ಅನ್ನುವಂಥ ಹೆಸರಿನಲ್ಲಿ ಇಟ್ಟಿದ್ದೀವಿ. ಯಾಕೆ ಕನ್ನಡಿ ಅಂದರೆ ಸಮಾಜದ ಕನ್ನಡಿಯಾಗಿ ಮಾಧ್ಯಮ ಯಾವತ್ತೂ ಕೂಡ ಕೆಲಸ ಮಾಡುತ್ತೆ. ಒಂದು ಕನ್ನಡಿಯ ಎದುರುಗಡೆ ನಾವು ನಿಂತಾಗ ನಾವು ಹೇಗಿದ್ದೀವಿ ಅನ್ನೋಂಥದ್ದು ಕಾಣ್ತೀವಿ. ಹಾಗೆಯೇ ಸಮಾಜವೂ ಕೂಡ ಈ ಸಮಾಜದ ಕನ್ನಡಿಯಾಗಿ ಮಾಧ್ಯಮ ಕೆಲಸ ಮಾಡ್ತಾ ಇರುತ್ತೆ. ಮಾಧ್ಯಮದಲ್ಲಿ ಸಮಾಜದಲ್ಲಿ ಏನೇನು ನಡೀತಿರುತ್ತಲ್ಲ ಅದು ಮಾಧ್ಯಮದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸಮಾಜದಲ್ಲಿ ನಡೆಯುವಂಥ ಅನೇಕ ಪ್ರಮುಖ ಘಟನೆಗಳನ್ನು ಆಧರಿಸಿಕೊಂಡು ಆಯಾ ಸಂದರ್ಭದಲ್ಲಿ ಆಯಾ ವಾರ ಮತ್ತು ಆಯಾ ತಿಂಗಳ ವಿಚಾರಗಳನ್ನು ಈ ಕನ್ನಡಿಯ ಮೂಲಕವಾಗಿ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಇವತ್ತು ಕನ್ನಡಿಯಲ್ಲಿ 3 ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ಒಂದು ಸೆಂಗೋಲ್, ಅದು ಪಾರ್ಲಿಮೆಂಟ್ನಲ್ಲಿ ಇರಬೇಕಾ ಬೇಡವಾ ಅನ್ನುವಂತಹ ವಿಚಾರದಲ್ಲಿ ನಡೆದಿರುವಂತಹ ಅಂಶಗಳ ಬಗ್ಗೆ. ಪಾರ್ಲಿಮೆಂಟ್ನಲ್ಲಿ ಸೆಂಗೋಲ್ ಇಡಬೇಕು ಅಥವಾ ಇಡಬಾರ್ದು ಅನ್ನುವಂತಹ ವಿಷಯದಲ್ಲಿ SP ಸಂಸದ ಆರಂಭಿಸಿರುವಂತಹ ಮಾತಿದೆಯಲ್ಲ, ಆರಂಭಿಸಿರುವಂತಹ ಚರ್ಚೆ ಇದೆಯಲ್ಲ, ಆ ವಿಚಾರವನ್ನು ಮುಂದಿಟ್ಟುಕೊಂಡು ನಾವು ಚರ್ಚೆಯನ್ನು ಮಾಡ್ತೀನಿ. ಹಾಗೆಯೇ ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಮುಖ್ಯಮಂತ್ರಿ ಇರಬೇಕು, ಉಪಮುಖ್ಯಮಂತ್ರಿ ಇರಬೇಕು, ಎಷ್ಟು ಜನ ಉಪಮುಖ್ಯಮಂತ್ರಿ ಇರಬೇಕು, ಮುಖ್ಯಮಂತ್ರಿ ಬದಲಾಗಬೇಕು, ಮುಖ್ಯಮಂತ್ರಿ ಯಾವ ಜಾತಿಗೆ ಸಿಗಬೇಕು, ಒಕ್ಕಲಿಗರಿಗೆ ಸಿಗಬೇಕಾ, ಲಿಂಗಾಯತರಿಗೆ ಸಿಗಬೇಕಾ, ಯಾರಿಗೆ ಸಿಗಬೇಕು, ಯಾವ ಸ್ವರೂಪದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಸ್ವಾಮೀಜಿಗಳು ಒಬ್ಬರಾದ ಮೇಲೊಬ್ಬರು ಮಾತನಾಡ್ತಾ ಇದ್ದಾರಲ್ಲ, ಈ ವಿಚಾರದ ಬಗ್ಗೆಯೂ ಕೂಡ ಮಾತನಾಡ್ತೀನಿ. ಹಾಗೆಯೇ ಇನ್ನೊಂದು ಬಹಳ ಮುಖ್ಯವಾಗಿ ಜೂನ್ ತಿಂಗಳಲ್ಲಿ ನಡೆದಂಥದ್ದು ಬಹುಶಃ ಕನ್ನಡಿಗರು ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಇಂಥದ್ದೊಂದು ಬೆಳವಣಿಗೆ ಕರ್ನಾಟಕದಲ್ಲಿ ನಡೀಬಹುದು. ಕನ್ನಡ ಚಿತ್ರರಂಗದ ಓರ್ವ ದೊಡ್ಡ ನಟ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಬಹುದು ಅನ್ನೋದನ್ನು ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇರಲೇ ಇಲ್ಲ. ಆದರೆ ಈ ಸುದ್ದಿ ಬ್ರೇಕ್ ಆದ ದಿವಸ ಯಾವ ಸ್ವರೂಪದಲ್ಲಿ ನಮಗೂ ಕೂಡ ಮಾಧ್ಯಮದ ಮಂದಿಯಾಗಿ ನಮಗೂ ಕೂಡ ಇದನ್ನು ನಂಬಬೇಕು ಅಂತ ಹೇಳಿದರೆ ಎಷ್ಟು ಹೊತ್ತು ತಗೊಳ್ತು ಅನ್ನೋದ್ರ ಬಗ್ಗೆಯೂ ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರವನ್ನು ನಿಮ್ಮ ಮುಂದೆ ಇವತ್ತಿನ ಈ ಕನ್ನಡಿಯಲ್ಲಿ ನಿಮಗೆ ತೋರಿಸ್ತೀನಿ. ನಾನು ಮೊದಲಿಗೆ ಹೇಳಿದೆ ಸೆಂಗೋಲ್ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ. ಯಾಕಂದರೆ ಕಳೆದ ವರ್ಷ ಅಂದರೆ 2023ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮಿಳುನಾಡಿನ ಚೋಳ ರಾಜ ಮನೆತನದ ಸೆಂಗೋಲನ್ನು, ಆ ಕಾಲದ ಸೆಂಗೋಲನ್ನು, ಅದರ ಪ್ರತೀಕವಾಗಿರುವ ಸೆಂಗೋಲ್ ಅಂದರೆ ರಾಜದಂಡ ಅಂತೇಳಿ, ರಾಜದಂಡವನ್ನು 1947 ಆಗಸ್ಟ್ 14 ರಾತ್ರಿಯಂದೇ ಅಲ್ಲಿ ತಮಿಳುನಾಡಿನ ಅರ್ಚಕರು, ಅಲ್ಲಿಯ ಒಂದು ಧಾರ್ಮಿಕ ಕ್ಷೇತ್ರದ ಮಂದಿ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರಿಗೆ ಈ ಸೆಂಗೋಲನ್ನು ಕೊಟ್ಟಿದ್ರು ಅಂತ ಹೇಳಿ. ಅದೇ ಸೆಂಗೋಲನ್ನು ಬಹಳ ಪೂರ್ಣ ಪ್ರಮಾಣದ ಪೂಜಾ ವಿಧಿವಿಧಾನಗಳ ಜೊತೆಗೆ ಹೊಸ ಪಾರ್ಲಿಮೆಂಟ್ ಭವನದ ಸ್ಪೀಕರ್ ಚೇರ್ನ ಪಕ್ಕದಲ್ಲಿ, ಸಂಸತ್ತಿನ ಸ್ಪೀಕರ್ ಚೇರ್ನ ಪಕ್ಕದಲ್ಲಿ ಸೆಂಗೋಲನ್ನು ಇಡಲಾಗಿತ್ತು. ಆಗಲೂ ಕೂಡ ಸಮಾಜವಾದಿ ಪಕ್ಷದವರು ಸಂಸದರಿದ್ದರು, ಲೋಕಸಭೆಯಲ್ಲಿ ಕಲಾಪಗಳು ನಡೆದಿದ್ದಾವೆ ಅದಾದ ನಂತರ. ಆದರೆ ಈಗ ಯಾಕೆ NDA ಸರ್ಕಾರ ಬಂದಂತಹ ಸಂದರ್ಭದಲ್ಲಿ, ಒಂದು ಸಮ್ಮಿಶ್ರ ಸರ್ಕಾರ ಬಂದ ಸಂದರ್ಭದಲ್ಲಿ, ಪ್ರತಿಪಕ್ಷದ ನಂಬರ್ಸ್ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಇಂಥ ವಿಚಾರ ಬಂತು, ಯಾಕೆ ಇದು ಚರ್ಚೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಮಾತನಾಡ್ತೀನಿ. ನನ್ನ ಜೊತೆಗೆ DP ಸತೀಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನೆಟ್ವರ್ಕ್ 18ನ ಸೌತ್ ಎಡಿಟೋರಿಯಲ್ ಅಡ್ವೈಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸತೀಶ್ ಅವರೇ, ಇಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ಅಂಶ ಸೆಂಗೋಲನ್ನು 2023 ಮೇ ತಿಂಗಳಿನಲ್ಲಿ ಹೊಸ ಪಾರ್ಲಿಮೆಂಟ್ ಭವನವನ್ನು ಉದ್ಘಾಟನೆ ಮಾಡೋ ಸಂದರ್ಭದಲ್ಲೇ ಅಲ್ಲಿ ಆ ಸೆಂಗೋಲನ ಪ್ರತಿಷ್ಠಾಪನೆ ಮೂಲಕವಾಗಿ ಅಧಿಕೃತ ಉದ್ಘಾಟನೆ ಅನ್ನೋದನ್ನು ಒಂದು ಸಿಂಬಲೈಸ್ ಮಾಡುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತು. ಈಗ RK ಚೌಧರಿ ಅವರು ಹೇಳಿರುವಂತಹ, ಸಮಾಜವಾದಿ ಪಕ್ಷದ ಸಂಸದರು ಹೇಳಿರುವಂತಹ ಮಾತನ್ನು ಗಮನಿಸಿದಾಗ ಎಷ್ಟರ ಮಟ್ಟಿಗೆ ಸೆಂಗೋಲಲ್ಲಿ ಇರಬೇಕು, ಸಂವಿಧಾನ ಬೇಕು, ಸಂವಿಧಾನ ಇದ್ದರೆ ಸಾಕು ಅನ್ನುವಂತಹ ಮಾತುಗಳು ಬಂತಲ್ಲ, ಯಾವ ಉದ್ದೇಶ ಇಲ್ಲಿ ಕಾಣ್ತಾ ಇರುವಂಥದ್ದು ಅಂತ ನಿಮ್ಗೆ ಅನ್ಸುತ್ತೆ? ನೋಡಿ, ಮತ್ತೊಮ್ಮೆ ಈ ಸೆಂಗೋಲ್ ವಿಚಾರವೇ ವಿವಾದಾತ್ಮಕವಾಗಿದೆ. ಕಳೆದ ವರ್ಷ ಅದನ್ನ ಪಾರ್ಲಿಮೆಂಟ್ ಪ್ರತಿಷ್ಠಾಪನೆ ಮಾಡಿದಾಗ ಕೂಡ ಅದ್ರ ಬಗ್ಗೆ ಆಕ್ಷೇಪ ಬಂದಿತ್ತು. ಫಸ್ಟ್ ಬಂದಿರೋದಲ್ಲ ಅದನ್ನಂತ. ಈ ಸೆಂಗೋಲ್ ಅಂದ್ರೆ ಸೆಮ್ಮೈ ಅಂತ, ಅಂದ್ರೆ ಸೆಮ್ಮೈಯನ್ನ ತಮಿಳು ವರ್ಡಿಂದ ಬಂದಿರೋದು ಸೆಂಗೋಚಿಯಸ್ನೆಸ್ ಅಂತ. ಇದು ಸಂಗಮ್ ಡೈನಾಸ್ಟಿ ಕಾಲದಿಂದ ಚೋಳರ ಕಾಲದ ತನಕ ಇತ್ತು. ಅವರು ಅಧಿಕಾರಾಂತರ ಮಾಡಿದಾಗ ರಾಜರುಗಳು ಇನ್ನೊಬ್ಬರಿಗೆ ಅಧಿಕಾರದ ದಂಡವಾಗಿ ಕೊಡ್ತಾ ಇದ್ರು ಅಂತ. ಈಗ ಮಿಲಿಟರಿಗಳಲ್ಲಿ ಆರ್ಮ್ ಫೋರ್ಸಸ್, ಪೊಲೀಸ್ ಇರ್ಬೋದು, ಪ್ಯಾರಾಮಿಲಿಟರಿ ಇರ್ಬೋದು ಅಥವಾ ಮಿಲಿಟರಿ ಇರ್ಬೋದು, ಅಧಿಕಾರವನ್ನು ಹಸ್ತಾಂತರ ಮಾಡಿದಾಗ ಮುಖ್ಯಸ್ಥರು ಇನ್ನೊಬ್ಬರಿಗೆ ಒಂದು ಬೇಟನ್ ಕೊಡ್ತಾರೆ, ಅಧಿಕಾರದ ದಂಡ ಕೊಡ್ತಾರೆ. ಯಾಕೆಂದ್ರೆ ಅದು ನಡೆಯೋದೇ ಹಾಗೆ. ರಾಜರುಗಳು ಈ ಸೆಂಗೋಲ್ ತರಹದ ಅಧಿಕಾರದ ದಂಡವನ್ನು ಒಬ್ಬರಿಗೆ ಕೊಡ್ತಾ ಇದ್ರು. ಯಾಕೆ ಅಂದ್ರೆ ರಾಜರುಗಳು ಕೂಡ ಸಂವಿಧಾನದಿಂದ ಅಧಿಕಾರಕ್ಕೆ ಬಂದವರಲ್ಲ. ರಾಜರುಗಳು ಅಧಿಕಾರಕ್ಕೆ ಬರ್ತಾ ಇದ್ರು, ಯುದ್ಧ ಮಾಡಿ ಅಧಿಕಾರಕ್ಕೆ ಬರ್ತಾ ಇದ್ರು, ತಮ್ಮ ಮಿಲಿಟರಿ ಪವರ್ ಇಂದ ಅಧಿಕಾರದಲ್ಲಿ ಬರ್ತಾ ಇದ್ರು. ಅವರಿಗೆ ಜನದಿಂದ ಯಾವ ರಾಜರು ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ.
ಅಥವಾ ಆದ್ರಿಂದ ಅವರು ಈ ದಂಡವನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಕೊಡೋದ್ರಲ್ಲಿ ತಪ್ಪೇನಿರ್ಲಿಲ್ಲ, ಅದು ಆ ರೀತಿ ನಡ್ಕೊಂಡು ಬಂದಿತ್ತು. ಆದ್ರೆ ಈಗ ಪ್ರಜಾಪ್ರಭುತ್ವ ಬಂದಿರೋದ್ರಿಂದ ಪ್ರಜಾಪ್ರಭುತ್ವದ ಅಧಿಕಾರದ ದಂಡ ಯಾವುದು? ಸಂವಿಧಾನದ ಪ್ರಕಾರ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ನಡೆಯೋದು, ಇಲ್ಲಿ ಚುನಾವಣೆಗಳು ನಡೆಯೋದು, ಸರಳ ಆಗೋದು, ಆಡಳಿತ ನಡೆಯೋದು. ಆದ್ರಿಂದ ಸಂವಿಧಾನ ಅನ್ನುವಂತಹ ಅತಿ ದೊಡ್ಡ ಅಧಿಕಾರದ ದಂಡ ಇದ್ದಾಗ ಯಾಕೆ ಅಂತ ಯಾರಾದ್ರೂ ಕ್ವಶನ್ ಮಾಡಿದ್ರೆ ಅದು ಲಾಜಿಕಲ್ ಆಗಿರುತ್ತೆ. ಅದನ್ನ ನೀವು ಆ ರೀತಿ ತಪ್ಪು ಅಂತ ಅದ್ರ ಪರ ವಿರೋಧ ಬೇರೆ ಬೇರೆ ಇದ್ದಿರ್ಬೋದು. ಎರಡನೇದಾಗಿ ಸೆಂಗೋಲ್ ಬಗ್ಗೆನೆ ಇಲ್ಲಿ ಸರಿಯಾದ ಯಾವುದೇ ಮಾಹಿತಿ ಬಂದಿಲ್ಲ. ಏನೇನು ಎವಿಡೆನ್ಸ್ ಹೇಳ್ತಾ ಇದಾರೆ ಸೆಂಗೋಲ್ ಪರ ಇರೋರು, ಅದು ಕೂಡ ತುಂಬಾ ತಿನ್ನಾಗಿದೆ. ಸತೀಶ್, ನೀವು ಹೇಳ್ತಾ ಇದ್ರಿ ಈ ಸೆಂಗೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತ. ಆದರೆ ಇಲ್ಲಿ ಒಂದು ಅಂಶವನ್ನ ಪಾಯಿಂಟ್ ಔಟ್ ಮಾಡುವಂಥದ್ದು ಏನಂದ್ರೆ, ಈಗ ಎಸ್ ಪಿಯ ನಾಯಕ ಇದನ್ನ ಮಾತನಾಡಿರೋದ್ರಿಂದಾಗಿ ಎಸ್ ಪಿಯು ಕೂಡ ಇಂಡಿಯಾ ಬ್ಲಾಕ್ನ ಒಂದು ಸದಸ್ಯ ಪಕ್ಷ, DMK ಕೂಡ ಅದರ ಸದಸ್ಯ ಪಕ್ಷ. ತಮಿಳುನಾಡಲ್ಲಿ ಈ ಬಾರಿ ಇಂಡಿಯಾ ಕೂಟ ಸಂಪೂರ್ಣ ಎಲ್ಲ ಸೀಟ್ಗಳನ್ನು ಕೂಡ ಗೆದ್ದಿದೆ. ಆದರೆ ಇಂಡಿಯಾ ಕೂಟದವರೇ ತಮಿಳುನಾಡಿನ ವಿರೋಧಿಯಾದಂತಹ ನಿಲುವನ್ನು ತಾಳಿದ್ದಾರೆ, ಇವರಲ್ಲಿನೇ ತಮಿಳರ ಸೆಂಟಿಮೆಂಟ್ನ ವಿರುದ್ಧವಾದಂತಹ ಧೋರಣೆ ಇದೆ ಅನ್ನುವಂಥ ಟೀಕೆಯನ್ನು ಆಡಳಿತ ಪಕ್ಷದ ಕಡೆಯಿಂದ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ ಸಂಸದ ಈ ವಿಚಾರವನ್ನು ಪ್ರಸ್ತಾಪಿಸಿದ ತಕ್ಷಣ ಇದು ತಮಿಳರ ವಿರುದ್ಧ ಅಂತ ಹೇಳುವಂಥ ರೀತಿಯದ್ದ, ಅಥವಾ ರಾಜದಂಡ ಸಂವಿಧಾನ ಇಷ್ಟೇ ಆಂಗಲ್ ಅಲ್ಲಿ ಇದನ್ನು ನೋಡ್ಬೇಕಾಗತ್ತಾ ಅಂತ? ನೋಡಿ, ಮೊದಲನೇದಾಗಿ ಇಡೀ ತಮಿಳುನಾಡಿನಲ್ಲಿ ಯಾರು ಈ ಸೆಂಗೋಲ್ ಪರವಾಗಿ ಎಲ್ಲರೂ ಇದ್ದಾರೆ ಅನ್ನೋದು ಮೊದಲನೇದಾಗಿ ತಪ್ಪು. DMK ಅವರು ಈ ಸೆಂಗೋಲ್ ಪರವಾಗಿ ಭಾರಿ ವಾದವನ್ನು ಯಾರು ಮಾಡಿಲ್ಲ. ಈ ಸೆಂಗೋಲ್ ಅನ್ನ ಮೌಂಟ್ ಬ್ಯಾಟನ್ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರನ್ನ ಕೇಳಿದ್ರು ಅಧಿಕಾರವನ್ನು ಹೇಗೆ ಹಸ್ತಾಂತರ ಮಾಡಬೇಕು ಅಂತ. ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರನ್ನು ಕೇಳಿದ್ರು. ಅವರು ತಮಿಳರಾಗಿದ್ದರಿಂದ ಅವರು ಎಲ್ಲಾ ವಿಚಾರ ಮಾಡ್ಕೊಂಡು ಬಂದು ಈ ಸೆಂಗೋಲನ್ನ ತಗೊಬಂದ್ರು ಅಂತ ಒಂದು ಸುದ್ದಿ ಇದೆ. ಇಲ್ಲಿ ತನಕ ಅದ್ರ ಬಗ್ಗೆ ಯಾವುದೇ ಖಚಿತತೆ ಇಲ್ಲ. ಆಮೇಲೆ ಈ ಸೆಂಗೋಲನ್ನ ವಿಶೇಷ ವಿಮಾನದಲ್ಲಿ ತಗೊಬಂದ್ರು ಅಂತ ಈ ಸುದ್ದಿ ಹರಡ್ತಾ ಇತ್ತು. ಹಿಂದೂ ದಿನಪತ್ರಿಕೆಯ 1947 ಇಸ್ವಿ ಆಗಸ್ಟ್ ತಿಂಗಳ ಒಂದು ಫೋಟೋ ನೋಡಿದ್ರೆ ಈ ಸೆಂಗೋಲ್ ತಗೊಬಂದವರು ಮಡ್ರಾಸ್ ನಲ್ಲಿ ನಿಂತ್ಕೊಂಡಿದ್ರು. ವಿಮಾನದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿರ್ತಾರೆ, ಆ ಫೋಟೋದಲ್ಲಿ ಆಗಿದೆ. ಎರಡನೇದಾಗಿ ಇವರು ಮೌಂಟ್ ಬ್ಯಾಟನ್ ಅವರಿಗೂ ಅಲ್ಲಿಂದ ನೆಹರು ತಗೊಬಂದ್ರು ಅನ್ನೋದು ಯಾವುದೇ ಸಾಕ್ಷ್ಯಾಧಾರ ಇಲ್ಲ. ಇವರು ತಗೊಬಂದು ನೆಹರು ಅವರಿಗೆ ಕೊಟ್ಟಿದ್ದು, ನೆಹರು ಅದನ್ನು ಸ್ವೀಕರಿಸಿದ್ದು ನಿಜ. ಆದ್ರೆ ನೆಹರು ಅವರು ಇದನ್ನ ಅಧಿಕಾರದ ದಂಡ ಅಂತ ಸ್ವೀಕರಿಸಿದ್ರ ಅಥವಾ ಗೌರವಯುತವಾಗಿ ಯಾರೋ ತಂದು ಕೊಟ್ಟಿದ್ದಾರೆ ಅಂತ ಸ್ವೀಕರಿಸಿದ್ರ ಗೊತ್ತಿಲ್ಲ. ಬಹುಶಃ ಎರಡನೇದೇ ಸರಿ ಇದ್ದಿರಬಹುದು. ಮೊದಲನೇದಾಗಿ CN ಅಣ್ಣಾದುರೈ ಅವರು DMK ಸಂಸ್ಥಾಪಕರು, ಭಾರಿ ದೊಡ್ಡ ದ್ರಾವಿಡ ನಾಯಕರು. ಅವರು 47ನೇ ಇಸ್ವಿಯಲ್ಲಿ ನೆಹರು ಅವರ ಬಗ್ಗೆ ಅಡ್ರೆಸ್ ಮಾಡಿ ಒಂದು ಲೇಖನ ಬರೆದಿದ್ದು ಈ ಸೆಂಗೋಲನ್ನ ಅವರು ತಗೊಂಡಿದ್ದನ್ನು ವಿರೋಧಿಸಿ. ಈ ಪ್ರಜಾಪ್ರಭುತ್ವದಲ್ಲಿ ಜನರ ಪ್ರಭುತ್ವ ಮೇಲ್ ಬರಬೇಕು, ಸಂವಿಧಾನ ಮೇಲ್ ಬರಬೇಕು, ಈ ರಾಜದಂಡಗಳಲ್ಲ, ಇದ್ರ ಅವಶ್ಯಕತೆ ಇಲ್ಲ ಅಂತ ಅವರು ಬರೆದಿದ್ರು. ಆಮೇಲೆ 47ನೇ ಇಸ್ವಿ ಆಗಸ್ಟ್ 25ನೇ ತಾರೀಕು ಟೈಮ್ ಮ್ಯಾಗಜಿನ್, ಇಂಟರ್ನ್ಯಾಷನಲ್ ಮ್ಯಾಗಜಿನ್ ಒಂದು ಆರ್ಟಿಕಲ್ ಬಂದಿತ್ತು. ಅದರಲ್ಲೂ ಕೂಡ ಇದನ್ನೇ ಬರೆದಿದ್ರು. ನೆಹರು ಒಬ್ಬ ಪ್ರಜಾಪ್ರಭುವಾದಿ, ನೆಹರು ಅವರಿಗೆ ಇದ್ರಲ್ಲಿ ನಂಬಿಕೆ ಇಲ್ಲ, ಮತ್ತೆ ಸಂವಿಧಾನದಲ್ಲಿ ದೇಶವನ್ನು ನಡೆಸಬೇಕು ಅಂತ ಭಾರತ ಸ್ವತಂತ್ರ ಆಗಿದೆ, ಆದ್ರಿಂದ ಇಂಥದ್ರ ಅವಶ್ಯಕತೆ ಇದೆಯಾ ಅಂತ. ಅಂದ್ರೆ ಅದು ಯಾವುದ್ರಲ್ಲೂ ಕೂಡ ಇದನ್ನ ಅಧಿಕಾರದ ದಂಡವಾಗಿ ನೆಹರು ಸ್ವೀಕರಿಸಿದ್ರು ಅಂತ ಯಾವುದೇ ಖಚಿತತೆ ಇಲ್ಲ. ಆಮೇಲೆ ಫ್ರೀಡಮ್ ಎಟ್ ಮಿಡ್ ನೈಟ್ ಅನ್ನೋ ಪುಸ್ತಕದಲ್ಲಿ ಕೂಡ ಅದೇ ತರ ಇದೆ, ಯಾವುದೇ ಖಚಿತತೆ ಇಲ್ಲ. ಇದು ನೆಹರು ಅವರಿಗೆ ತಂದು ಕೊಟ್ಟಿದ್ದು ನಿಜ. ಅದನ್ನ ಉಮ್ಮಿಡಿ ಜ್ಯುವೆಲರ್ಸ್ ಅವರು ಮಾಡಿದ್ರು, ಅದನ್ನ ನೆಹರು ಅವರು ಸ್ವೀಕರಿಸಿದ್ರು. ಹಾಗೂ ನೆಹರು ಆಮೇಲೆ ಅದನ್ನ ಆನಂದ್ ಭವನದಲ್ಲಿರುವಂತಹ ಮ್ಯೂಸಿಯಂಗೆ ಅಲಹಾಬಾದ್ಗೆ ಕಳಿಸಿದ್ರು. ಆದ್ರೆ ನೆಹರು ಅವರು ಇದನ್ನ ಅಧಿಕಾರದ ದಂಡ ಅಂತ ಸ್ವೀಕರಿಸಿದ್ರು ಅಂತ ಇತ್ತೀಚೆಗೆ ಕೇಳಿ ಬರ್ತಾ ಇರೋ ಸುದ್ದಿ ಬಿಟ್ರೆ ಅವಾಗ ಯಾರು ಆ ಬಗ್ಗೆ ಮಾತಾಡಿದ್ದಕ್ಕೆ ದಾಖಲೆಗಳು ಎಲ್ಲೂ ಇಲ್ಲ. ಅದು ದೆಹಲಿಯಿಂದ ದೆಹಲಿಗೆ ಬಂದಿದ್ ನಿಜ, ನೆಹರು ಸ್ವೀಕರಿಸಿದ್ದು ನಿಜ, ಅದಕ್ಕೆ ದಾಖಲೆ ಇದೆ. ಆದ್ರೆ ಅಧಿಕಾರದ ದಂಡ ಅಂತ ಮೌಂಟ್ ಬ್ಯಾಟನ್ ಹೇಳಿದ್ರು, ನೆಹರು ರಾಜಗೋಪಾಲಾಚಾರಿ ಕೇಳಿದ್ರು, ಅವರು ತಮಿಳುನಾಡಿನಲ್ಲೆಲ್ಲ ಮಾತಾಡಿ ಆಮೇಲೆ ಚೋಳರ ಲಾಂಛನ ಆಗಿದ್ದಂತ ಇದನ್ನೇ ಕೊಡಬೇಕು ಅನ್ನೋ ನಿರ್ಧಾರ ಮಾಡಿದ್ರು ಅನ್ನೋದೆಲ್ಲ ಕೆಲವರು ನಿಜ ಅಂತ, ಕೆಲವರು ಸುಳ್ಳು ಅಂತ ಹೇಳ್ತಾರೆ. ಹಾಗೆ ಈ ಸೆಂಗೋಲು ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಭಾರತ ಏನೋ ಆಗಿರ್ಲಿಲ್ಲ. ನೆಹರು ಅವರಿಗೆ ಕೊಟ್ಟರು, ತಗೊಂಡೋದ್ರು, ಆ ಫೋಟೋ ಬಂದಿದೆ, ಅದ್ರ ಬಗ್ಗೆ ಒಂದು ರಿಪೋರ್ಟ್ ಬಂದಿದೆ ಅಷ್ಟೇ. ಈ ಸೆಂಗೋಲ್ ಬಗ್ಗೆ ಭಾರಿ ದೊಡ್ಡ ಸುದ್ದಿ ಬಂದಿದ್ದು ಕಳೆದ ವರ್ಷ ಮಾತ್ರ. ಈಗ ಅಣ್ಣಾದುರೈ ಅವರೇ ಇದನ್ನು ವಿರೋಧಿಸಿ ಲೇಖನ ಬರೆದಿದ್ರು. ಅಂದ್ರೆ ಅವರೇನು ಅಧಿಕಾರದ ದಂಡ ನೆಹರು ಸ್ವೀಕರಿಸಿದ್ದಾರೆ, ಅದರಿಂದ ಅಧಿಕಾರ ಸ್ವೀಕಾರ ಆಗಿದೆ ಪರದಲ್ಲೇ ಬರೆದಿರ್ಲಿಲ್ಲ. ಆದ್ರೆ ಇಂಥದ ರಾಜ ಲಾಂಛನಗಳಿದಾವಲ್ಲ ಇವುಗಳ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ರು ಅವರಷ್ಟೇ. ಹಿಂದಿನ ನಂಬಿಕೆಗಳ ಭಾಗವಾಗಿ ಅಥವಾ ಇಂಥದ್ದೊಂದು ಆಡಳಿತವನ್ನು ನಾವು ಕೊಟ್ಟಿದ್ವಿ, ಇದು ಇಂಥದನ್ನು ಸಿಂಬಲೈಸ್ ಮಾಡುತ್ತೆ ಅನ್ನುವಂಥದ್ದು, ನಮ್ಮ ಪ್ರಾಚೀನ ಭಾರತದಲ್ಲೂ ಕೂಡ ನಾವು ಹಿಂಗಿದ್ವಿ ಅನ್ನೋದನ್ನು ಸಿಂಬಲೈಸ್ ಮಾಡುವಂಥ ಉದ್ದೇಶದ ರೀತಿಯಲ್ಲೇ ಸೆಂಗೋಲನ್ನು ಈಗಿನ ಸರ್ಕಾರ ಅಂದರೆ ಮೋದಿಯವರ ಸರ್ಕಾರ ಪ್ರತಿಷ್ಠಾಪನೆಯನ್ನು ಮಾಡ್ತು. ಈಗ ಒಮ್ಮೆ ಪ್ರತಿಷ್ಠಾಪನೆ ಮಾಡಿದ ನಂತರ ಅಲ್ಲಿಗೆ ಮುಗೀತು, ಅದು ಆಡಳಿತದಲ್ಲಿರುವಂಥ ಒಂದು ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಆಗಿರುತ್ತೆ. ಕಾಲದಿಂದ ಕಾಲಕ್ಕೆ ಬದಲಾವಣೆಗಳಾಗತ್ತೆ ನಿಜ, ಆದರೆ ಅಂಥ ಸಂಕೇತಗಳನ್ನ ಮತ್ತೆ ಪೂರ್ತಿಯಾಗಿ ತೆಗೆಯೋದಕ್ಕೆ ಸಮಂಜಸವಾದಂಥದ್ದು ಆಗಿರುತ್ತೆ. ಅಂತಹ ನಿರ್ಧಾರವನ್ನು ಈಗ ಮೋದಿಯವರ ಬದಲಿಗೆ ಇಂಡಿಯಾ ಬ್ಲಾಕ್ನವರೇ ಬಂದರು, ಅಧಿಕಾರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬಂದರು ಅಂತ ಇಟ್ಕೊಂಡ್ರು ಕೂಡ ಇಂಥದನ್ನು ತೆಗೆದ ತಕ್ಷಣ ಏನೋ ದೊಡ್ಡ ಸಾಧನೆಯನ್ನು ಮಾಡ್ದಂಗೆ ಆಗುತ್ತಾ ಅಂತ? ಅಲ್ಲ, ಅದು ಪ್ರಶ್ನೆ ಅದು ಅಲ್ವೇ ಅಲ್ವಲ್ಲ. ಏನು ಹೇಳ್ತಾ ಇದ್ದಾರೆ ಅಂದ್ರೆ
ಪ್ರಜಾಪ್ರಭುತ್ವ ಇಲ್ಲ ಅಂತ ಒಂದು ಬಣ ವಾದ ಮಾಡ್ತಾ ಇದೆ. ಈ ಪಾರ್ಲಿಮೆಂಟ್ ಸಂವಿಧಾನ ಪ್ರಕಾರ ನಡೀಬೇಕು, ಸಂವಿಧಾನದ ಪ್ರತಿಯನ್ನು ಬಿಟ್ಟಲ್ಲಿ ಬೇರೆ ಏನನ್ನು ಇಡಬಾರದು ಅಂತ ಒತ್ತಾಯ ಬಂದಾಗ ಅದು ಲಾಜಿಕಲ್ ಮಾಡಿದ್ರು ಮಾಡ್ಬೋದು, ಅವ್ರ ಇಷ್ಟ ಅದು. ಈಗ ಮುಂದೆ ಇಂಡಿಯಾ ಬ್ಲಾಕ್ ನ ಅಧಿಕಾರಕ್ಕೆ ಬಂದ್ರು ವಿರೋಧ ಪಕ್ಷ ಆದ್ರೆ ಅವ್ರು ತೆಗಿಬಹುದು, ಅವ್ರ ಇಷ್ಟ ಅದು ಇರಬಾರ್ದು ಅಂತ ಇದ್ರೆ. ಯಾಕೆಂದ್ರೆ ಅವ್ರು ಹೇಳ್ತಾ ಇರೋದು ಪ್ರಜಾಪ್ರಭುತ್ವ ಮುಖ್ಯ, ಯಾವುದೇ ರಾಜದಂಡ ಬೇಕಾಗಿಲ್ಲ, ಸಂವಿಧಾನವೇ ರಾಜದಂಡ, ಸಂವಿಧಾನದ ಮುಖಾಂತರವೇ ಅಧಿಕಾರ ಪಕ್ಷಗಳಿಗೆ ಬದಲಾವಣೆ ಆಗುತ್ತೆ, ಇದ್ರ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರೆ ಅದನ್ನು ನೀವು ಸಂಪೂರ್ಣ ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ. ಎರಡನೇದಾಗಿ ಇದು ತಮಿಳು ಸಂಸ್ಕೃತಿಯ ಪ್ರತೀಕ, ತಮಿಳುನಾಡಿಗೆ ಅವಮಾನ ಆಯ್ತು ಅಂತ ಅಲ್ಲಿ ಯಾರು ಮಾತಾಡ್ತಾ ಇದ್ದೀನಿ ನನಗೇನು ಅನ್ಸಲ್ಲ. ಯಾಕಂದ್ರೆ ಈ ಸೆಂಗೋಲು ತಗೊಬಂದಾಗಲೂ ಕೂಡ ತಮಿಳುನಾಡಲ್ಲಿ ಭಾರಿ ದೊಡ್ಡ ಉತ್ಸಾಹ ಏನು ಕಂಡು ಬರಲಿಲ್ಲ. ಈಗಲೂ ಕೂಡ ಇವರು ಸ್ಟೇಟ್ 4 ಗಂಟೆ ಆಯ್ತು, ಯಾರು ಅದ್ರ ಬಗ್ಗೆ ತಮಿಳುನಾಡಲ್ಲಿ ಜಾಸ್ತಿ ತಲೆ ಕೆಡ್ಸ್ಕೊಂಡಾಗ ಏನು ಕಾಣಿಸಲ್ಲ ನನಗನ್ಸ. ಆದ್ರಿಂದ ಅದ್ರ ಬಗ್ಗೆ ಭಾರಿ ದೊಡ್ಡ ಇದು ನಡೀತಾ ಇದೆ ನನಗೇನು ಅನ್ಸಲ್ಲ. ಈಗ ಕೆಲವೊಂದು ರಾಜ ಲಾಂಛನಗಳನ್ನ ನಾವು ಅದನ್ನ ಮತ್ತೆ ತೆಗಿಬೇಕಾ ಬೇಡ ಅನ್ನೋದ್ರ ಬಗ್ಗೆ ಕೆಲವೊಮ್ಮೆ ಇರುತ್ತೆ, ಮಾಡಬಾರದು. ಯಾಕೆ ಅಂದ್ರೆ ಈಗ ಅಶೋಕ್ ಸ್ತಂಭ ನಮ್ಮ ಲಾಂಛನ ಆಗಿ ಇಟ್ಕೊಂಡಿದೀವಿ, ಯಾಕೆಂದ್ರೆ ಅಕ್ಸೆಪ್ಟ್ ಮಾಡಿದ್ರು ಆಗ ಬಂದಾಗ. ಆದ್ರೆ ಅದನ್ನ ಬೇರೆ ಕಾರಣಕ್ಕಾಗಿ ಮಾಡಿದ್ರು, ಅದನ್ನ ಹಾಗೂ ಆಮೇಲೆ ಇದು ಪ್ರಾಸ್ಪರಿಟಿ, ಆಮೇಲೆ ಬೃಹತ್ ಕಾರಣಕ್ಕಾಗಿ ಅದನ್ನ ಮಾಡ್ಕೊಂಡಿದ್ರು, ಸಂದೇಶಗಳಿಗೆ ಇರ್ಲಿ ಅಂತ ಇಟ್ಕೊಂಡಿದ್ರು. ಈಗ ಇದ್ರ ಬಗ್ಗೆ ಯಾರು ಸರಿ ಒಂದು ತಪ್ಪು ಅಂತ ಅವ್ರು ಹೇಳ್ತಾ ಇರೋದು. ಯಾಕೆಂದ್ರೆ ಸಂವಿಧಾನವೇ ರಾಜದಂಡ ಇದು ಯಾಕಿರ್ಬೇಕು ಅಂತ. ಎರಡನೇದಾಗಿ ಸೆಂಗೋಲ್ ಆರ್ಗ್ಯುಮೆಂಟ್ ಬಂದಿದೆ ಲಾಸ್ಟ್ 1 ವರ್ಷದಲ್ಲಿ, ಅವುಗಳು ಯಾವುದೂ ಕೂಡ ಸಂಪೂರ್ಣವಾತು ಮಾಡಬಹುದಾದಂತ ಆರ್ಗ್ಯುಮೆಂಟ್ಗಳಲ್ಲ. ಯಾಕೆ ಅಂದ್ರೆ ಅದ್ರಲ್ಲಿ ವೇಗ ಆಗಿರೋದು ಬಿಟ್ರೆ ಎಲ್ಲೂ ಸಮಂಜಸವಾಗಿ ಅದ್ರ ಬಗ್ಗೆ ಯಾವುದೇ ಇದಿಲ್ಲ, ವಿಚಾರಗಳಿಲ್ಲ. ವಾಟ್ಸ್ಆಪ್ ನಲ್ಲಿ ಬಂದಿರೋದು, ಟ್ವಿಟರ್ ನಲ್ಲಿ ಬಂದಿರೋದು, ಇವುಗಳ ಬೇಸ್ ಮಾಡ್ಕೊಂಡು ಆರ್ಟಿಕಲ್ ಕೋಟ್ ಮಾಡಿ ಕೆಲವರು ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಆದ್ರೆ 47ನೇ ಇಸ್ವಿ ಆಗಸ್ಟ್ ಅಲ್ಲಿ ಆಗಿನ ಕಾಲದ ದಿನಪತ್ರಿಕೆಗಳಲ್ಲಿ ತಮಿಳುನಾಡಲ್ಲಿ ಬಂದ ಸುದ್ದಿಗಳನ್ನು ನೋಡಿದ್ರೆ ಇದಕ್ಕೆ ಅಂತಹ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ಲಿಲ್ಲ ಅವರು. ಅವರು ಇಲ್ಲಿ ಫೋಟೋ ತೆಗೆದಿದ್ರು, ಆಮೇಲೆ ಡೆಲ್ಲಿ ಕೊಟ್ಟಿದ್ದು ಫೋಟೋ ತೆಗೆದಿದ್ರು, ಆಮೇಲೆ ಒಂದು ಸಣ್ಣ ಇವೆಂಟ್ ಆಗೋದು ಮುಗಿದೋಗಿತ್ತು. ಹಸ್ತಾಂತರದ ಭಾಗವೇ ಆಗಿದ್ದಿದ್ರೆ ಅದು ದೊಡ್ಡ ಇವೆಂಟ್ ಆಗ್ತಾ ಇತ್ತಲ್ವಾ. ಆದ್ರಿಂದ ನೀವೀಗ ಇತಿಹಾಸವನ್ನು ಸ್ಟಡಿ ಮಾಡ್ಬೇಕಿದ್ರೆ ಅದನ್ನ ಡಾಕ್ಯುಮೆಂಟ್ ಆಧಾರದಲ್ಲಿ, ಆಧಾರದಲ್ಲಿ ಸ್ಟಡಿ ಮಾಡ್ಬೇಕು. ಈಗ ನಮ್ಮ ಸ್ವಾತಂತ್ರ್ಯ ಬಂಧದ ಸಭೆಯಲ್ಲಿ ಇಂತಹ ರಾಜಲಾಂಛನವನ್ನ ದೇಶದ ಲಾಂಛನವಾಗಿ ತೆಗೆದುಕೊಂಡದ್ರಲ್ಲಿ ಬಹಳ ಮುಖ್ಯವಾಗಿ ಸಾರನಾಥದ ಅಶೋಕ ಸ್ತಂಭದಿಂದ ತೆಗೆದುಕೊಂಡಿರುವಂತಹ ನಮ್ಮ ರಾಷ್ಟ್ರ ಲಾಂಛನವನ್ನು ನಾವು ಅಲ್ಲಿಂದ ತಗೊಂಡಿವಿ ಅನ್ನೋದನ್ನು ನಾವು ಇತಿಹಾಸದ ಪಾಠಗಳಲ್ಲಿ ನಾವು ಓದ್ತಾ ಬಂದಿರ್ತೀವಿ. ನಮ್ಮ ಪ್ರೈಮರಿ ಸ್ಕೂಲ್ಗಳಲ್ಲೇ ನಮ್ಗೆ ಅದನ್ನು ಹೇಳ್ಕೊಡ್ತಾರೆ. ಅಂದರೆ ಆ ರಾಷ್ಟ್ರ ಲಾಂಛನವನ್ನು ಅಲ್ಲಿ ತೆಗೆದುಕೊಂಡಿರುವಂಥ ಇತ್ತು. ಬಹುಶಃ ಸೆಂಗೋಲನ್ನು ತೀರಾ ಅಷ್ಟೊಂದು ಗಂಭೀರವಾಗಿ ಅವತ್ತಿನ ಸರ್ಕಾರ ಅದನ್ನು ತೆಗೆದುಕೊಂಡಿರ್ತಿದ್ರೆ ಬಹುಶಃ ಅದನ್ನು ರಾಷ್ಟ್ರ ಲಾಂಛನದಲ್ಲಿ ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ತೆಗೆದುಕೊಳ್ಳುವಂತಹ ಯೋಚನೆಯನ್ನು ಮಾಡ್ತಿತ್ತೇನೋ ಅಂತೇಳಿ. ಹೌದು, ಯಾಕಂದ್ರೆ ಈ ರಾಜ ಲಾಂಛನದ ನಮ್ಮ ರಾಷ್ಟ್ರ ಲಾಂಛನದ ಬಗ್ಗೆ ಸಂವಿಧಾನದಲ್ಲೇ ಉಲ್ಲೇಖ ಇದೆ, ಸಂವಿಧಾನದಲ್ಲಿ ಬರೆದಿದ್ದಾರೆ. ಹೌದು, ಈ ರಾಷ್ಟ್ರ ಲಾಂಛನ ಮಿಸ್ಯೂಸ್ ಮಾಡಬಾರ್ದು, ಅಪಮಾನ ಮಾಡಬಾರ್ದು ಅಂತಲ್ಲ. ಹೌದು, ಅದು ಅಧಿಕೃತವಾಗಿದೆ. ಸೆಂಗೋಲ್ ಬಗ್ಗೆ ಸಂವಿಧಾನದಲ್ಲಿ ಬರೆದಿಲ್ಲ, ಯಾವುದೇ ಸರ್ಕಾರಿ ದಾಖಲೆಗಳಲ್ಲೂ ಬರೆದಿಲ್ಲ ಅದನ್ನ. ಇದು ಅದನ್ನ ಅಧಿಕಾರ ಹಸ್ತಾಂತರದ ಲಾಂಛನವಾಗಿ ತಗೊಂಡಿದ್ದಿದ್ರೆ ಖಂಡಿತವಾಗಿ ಅದು ನಮೂದು ಮಾಡ್ತಾ ಇದ್ರಿ. ನಮೂದು ಮಾಡದೆ ಅದನ್ನ ಅಲಹಾಬಾದಿನ ಆನಂದ ಭವನ ಕಳಿಸಿದ್ದಾರೆ ಅಂದ್ರೆ ಪ್ರಧಾನಮಂತ್ರಿ ಅವರ ಸರ್ಕಾರಕ್ಕೆ ತಮಿಳುನಾಡಿನ ಕೆಲವು ಧಾರ್ಮಿಕ ಪುರುಷರು ಕೊಟ್ಟಂತಹ ಉಡುಗೊರೆ, ಗಿಫ್ಟ್ ಅದನ್ನ ಗೌರವದಿಂದ ಸ್ವೀಕಾರ ಮಾಡಿ ಅಲಹಾಬಾದ್ ಮ್ಯೂಸಿಯಂ ಅಲ್ಲಿ ತಗೊಂಡೋಗಿ ಇಟ್ಟಿದ್ದಾರೆ ಅಂತ ಬಹುತೇಕ ಮಂದಿಯ ವಾದ ಇದೆ. ಅದೇ ವಾದ ಇರೋದು. ಯಾಕೆಂದ್ರೆ ಅದನ್ನು ವಿಶೇಷ ವಿಮಾನದಲ್ಲಿ ಮಡ್ರಾಸಿನ ತಗೊಬಂದ್ರು ಅಂತ ಹೋದ ವರ್ಷ ಹೇಳ್ತಾ ಇದ್ರು. ಆದ್ರೆ ಅವರು ಬೆಂಗೋಲ್ ತಗೊಬರ್ತಾ ಇದ್ದಂತಹ ಜನಗಳು ಮಡ್ರಾಸ್ ರೈಲ್ವೆ ಸ್ಟೇಷನ್ ನಲ್ಲಿ ನಿಂತಿರೋ ಫೋಟೋವನ್ನ ಹಿಂದೂ ಪತ್ರಿಕೆ 47ನೇ ಇಸ್ವಿಯಲ್ಲಿ ಪಬ್ಲಿಷ್ ಮಾಡಿದೆ ಆಗಸ್ಟ್ ತಿಂಗಳಲ್ಲಿ. ಈಗ ವಿಮಾನದಲ್ಲಿ ಬರೋ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ರು. ಅಂದ್ರೆ ಅವ್ರಿಗೆ ರೈಲಲ್ಲೇ ಬಂದಿದ್ದಾರೆ ಅಂತ ಅರ್ಥ ಅವರು. ಅಂದ್ರೆ ಸಾಧಾರಣವಾಗಿ ಬಂದಿದ್ರು ಅಂತ. ಎರಡನೇದಾಗಿ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವ್ರ ಹತ್ರ ನೆಹರು ಕೇಳಿದ್ರು, ನೆಹರು ಹೋಗಿ ತಮಿಳುನಾಡಲ್ಲಿ ಬಂದು ಇದನ್ನ ಕೊಡಿ ಅಂತ ಕೇಳಿದ್ರು ಅನ್ನೋದು ಈ ಹೋದ ವರ್ಷ ಬಂದಂತಹ ಸುದ್ದಿ. ಆದ್ರೆ ಬಂದಿರೋದೇನು ಅಂದ್ರೆ ಯಾರು ಸೆಂಗೋಲನ್ನ ಕೊಡಬೇಕು ಅಂತಿದ್ರ ಅವರು ರಾಜಗೋಪಾಲಾಚಾರಿ ಅವ್ರನ್ನ ಕೇಳಿದ್ರು. ಅವರು ಅವಾಗ ನೆಹರು ಅವ್ರ ಹತ್ರ ಮಾತಾಡಿ ಕರ್ಕೊಂಡು ಹೋದ್ರು ಅವ್ರನ್ನ ಜೊತೆಗೆ ಬಂದು ಕೊಡಿ ಅಂತ. ಮೌಂಟ್ ಬ್ಯಾಟನ್ ಅವರು ನೆಹರು ಕೇಳಿದ್ರು, ನೆಹರು ರಾಜಗೋಪಾಲಾಚಾರಿ ಕೇಳಿದ್ರು ಅನ್ನೋದ್ರ ಬಗ್ಗೆ ಯಾವುದೇ ಅಧಿಕೃತವಾದ ದಾಖಲೆ ಇಲ್ಲ. ಆದ್ರೆ ಏನೇನ್ ದಾಖಲೆ ಇದೆ ಅಂತ ಈಗ ವಾದ ಮಾಡ್ತಾ ಇದ್ದಾರೆ. ಆ ದಾಖಲೆಗಳೆಲ್ಲ ಬಂದಿರೋದು ಹೇಗೆ ಅಂದ್ರೆ ಕೆಲವು ವಾಟ್ಸ್ಆಪ್ ಮೆಸೇಜ್ ಗಳನ್ನ ನಿಜ ಅಂತ ನಂಬ್ಕೊಂಡಿರೋದ್ರಿಂದ, ಕೆಲವು ಟ್ವಿಟರ್ ಪೋಸ್ಟ್ ಗಳಿಂದ, ಹಾಗೂ ಕೆಲವು ಆರ್ಟಿಕಲ್ ಗಳನ್ನ ಅವುಗಳ ಆಧಾರದಲ್ಲಿ ಬರೆದಿರೋದ್ರಿಂದ ಬಂದಿರುವಂತದ್ದು. ಆದ್ರಿಂದ ಈಗ ತಮಿಳುನಾಡಲ್ಲಿ ಇದ್ರ ಬಗ್ಗೆ ಕಳೆದ ವರ್ಷ ಅಂತ ಉತ್ಸಾಹವೂ ಇರಲಿಲ್ಲ, ನಿರುತ್ಸಾಹವೂ ಇರಲಿಲ್ಲ. ಈ ವರ್ಷ ಕೂಡ ಕಳೆದ 24 ಗಂಟೆಯಲ್ಲಿ ಅಲ್ಲಿ ಅಂತ ಹೇಳಿಕೆಗಳು ಬಂದಂಗೆ ನನಗೇನು ಅನಿಸ್ತಾ ಇಲ್ಲ ಇದ್ರ ಬಗ್ಗೆ. ಅಂದ್ರೆ
ಕಡೆದಾಗಿ ತಮ್ಮ ಹತ್ರ ಕೇಳುವಂಥದ್ದು, ಈಗಿನ ರಾಜಕೀಯದ ಸ್ವರೂಪದಲ್ಲಿ ಈ ಸೆಂಗೋಲ್ನ ಬಳಕೆಯನ್ನ ಅದು ಇರಬಾರ್ದು. ಬಹುಶಃ ಮುಂದಿನ ದಿವಸಗಳಲ್ಲಿ ಇದು ನಾನಾ ಸ್ವರೂಪಗಳೇ, ನಾನಾ ಸಂಸದರುಗಳು ಕೂಡ ಇದನ್ನ ಮಾತಾಡ್ತಾ ಇರಬಹುದು, ಮಾತಾಡ್ತಾ ಹೋಗುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಈಗ ಆರ್ ಕೆ ಚೌಧರಿ ಅವರು ಶುರು ಮಾಡಿದ್ರೆ ಕೇವಲ ಆರ್ ಕೆ ಚೌಧರಿ ಅವರಿಗೆ ಸೀಮಿತ ಆಗಲ್ಲ. ಮೀಸಾ ಭಾರತಿ ಅವರು ಕೂಡ ಈಗ ಅದಕ್ಕೆ ಹೇಳಿದ್ರು, ಹೌದೌದು ಕರೆಕ್ಟ್, ಆರ್ ಕೆ ಚೌಧರಿ ಹೇಳಿರೋದು, ಅದು ತೆಗಿಬೇಕು, ಅದು ನಮ್ದು ರಾಜರ ಆಳ್ವಿಕೆ ಅಲ್ಲ, ಸಂವಿಧಾನದ ಆಳ್ವಿಕೆ, ಹಾಗಾಗಿ ತೆಗಿಬೇಕು ಅನ್ನೋದನ್ನ ಮೀಸಾ ಭಾರತಿಯವರು ಕೂಡ ಹೇಳಿದನ್ನು ನಾವು ನೋಡಿದ್ವಿ. ಈಗ ಒಬ್ಬರಾದ ಮೇಲೆ ಒಬ್ರು ಇನ್ನೊಂದಷ್ಟು ಜನ ಮಾತಾಡ್ತಾ ಹೋಗ್ತಾರೆ. ಈಗಿನ ರಾಜಕೀಯ ಮಹತ್ವ ಏನು ಇದರಲ್ಲಿ ಅಂತ, ಯಾವ ಸ್ವರೂಪದ ರಾಜಕೀಯದ ಒಂದು ಇಂಪ್ಯಾಕ್ಟ್ ಇರುತ್ತೆ ಇದರಲ್ಲಿ ಅಂತೇಳಿ ನೋಡಿ. ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಸಿಂಬಲ್ಸ್. ಹೌದು. ಈಗ ಇವರು ಯಾಕೆ ತಂದಿಟ್ಟಿದ್ರು ಅಂದ್ರೆ, ನಾವು ಭಾರತೀಯ ಪುರಾತನ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸ್ತಾ ಇದೀವಿ. ಪುರಾತನ ಸಂಸ್ಕೃತಿಯಲ್ಲಿ ನಂಬಿಕೆ ಇದೆ. ಹೌದು. ಪುರಾತನ ಕಾಲದಲ್ಲಿ ನಾವು ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯ ಆಗಿದ್ವಿ, ಅದರ ಗುರುತುಗಳನ್ನ ಮತ್ತೆ ನಾವು ವಾಪಸ್ ತಂದಿಡಬೇಕು ಅನ್ನೋಂತ ವಾದ ಲಾಸ್ಟ್ ಇಯರ್ ಬಂದಿತ್ತು, ಅದ್ರ ಪ್ರಕಾರ ಇಟ್ಟಿದ್ರು. ಆದ್ರೆ ಈ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರ ಬಂದಿದೆ. ಮೋದಿ ಅವರಿಗೆ ಯಾವುದೇ ಬಹುಮತ ಬಂದಿಲ್ಲ, ಬಿಜೆಪಿಗೆ ಬಹುಮತ ಇಲ್ಲ, ಮೈತ್ರಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ವಿರೋಧ ಪಕ್ಷಗಳಿಗೆ ಕೂಡ 240 ಎಂಪಿ ಸಿದ್ರೆ, ಬಿಜೆಪಿ ಬಂದಷ್ಟೇ ಸಂಖ್ಯೆಯ ಸದಸ್ಯರುಗಳು ಇಂಡಿಯಾ ಬ್ಲಾಕ್ ಕೂಡ ಬಂದಿದೆ. ಈಗ ಅವರಿಗೆ ಸಪೋರ್ಟ್ ಕೊಡ್ತಾರೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಸಂಖ್ಯೆ ಭಾರಿ ದೊಡ್ಡ ಪ್ರಮಾಣದಲ್ಲಿದೆ. ಹಾಗೂ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಈ ವಿಷಯವನ್ನ ಮತ್ತೆ ಬೇರೆ ಸದಸ್ಯರುಗಳು ಎತ್ತಲ್ಲ ಅಂತ ಹೇಳಕ್ಕಾಗಲ್ಲ. ಬಹುಶಃ ಮುಂಬರುವ ದಿನಗಳಲ್ಲಿ ಈ ವಿಷಯವನ್ನ ತುಂಬಾ ಜೋರಾಗಿ ಅವರು ಎತ್ಕೊಂಡು ಕೇಳ್ತಾನೆ ಹೋಗ್ಬೋದು, ಇದು ಯಾಕೆ ಹಿಡಿದಿರಿ, ಹಾಗೆ ಹೀಗೆ, ಸಂವಿಧಾನ ಸಾಕು ಅಂತ. ಅದನ್ನ ಸ್ಪೀಕರ್ ಒಪ್ತಾರ ಇಲ್ವಾ ಬೇರೆ ವಿಷಯ. ಆದ್ರೆ ಈ ವಿಷಯ ಮತ್ತೆ ನನ್ನ ಪ್ರಕಾರ ಮುಂದುವರಿಯುತ್ತೆ. ಇದು ಖಂಡಿತ ಮತ್ತೆ ಒಂದಿಷ್ಟು ಕೋಲಾಹಲ ಗಲಾಟೆಗಳಿಗೆ ಕಾರಣ ಆಗುತ್ತೆ. ನನಗೆ ಎಲ್ಲೋ ಓದಿದ ನೆನಪು, ನಮ್ಮಲ್ಲಿ ಸಂವಿಧಾನದ ಏನು ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ ನಮ್ಮ ವಿಧಾನಸೌಧ ಮುಂಭಾಗದಲ್ಲಿ ನಾವು ಹಾಕಿದ್ದಾರೆ. ಕೆಂಗಲ್ ಹನುಮಂತಯ್ಯವರು ಆಗ ಹಾಕ್ತಿದ್ರ ನಂತರ ನಿಜಲಿಂಗಪ್ಪ ಅವರು ಅದನ್ನು ತೆಗೆಸಿದ್ರಂತೆ. ಅದಾದ ನಂತರ ಅವರು ಈವನ್ ವಿಧಾನಸೌಧ ವಿಷಾದ ಸೌಧ ಅಂತ ಕೂಡ ಕರೆದಿದ್ರಂತೆ. ಅದಾದ ನಂತರ ಮುಂದುವರೆದು ಅರಸು ಅವರು ಮುಖ್ಯಮಂತ್ರಿ ಆದಾಗ ಮತ್ತೆ ವಾಪಸ್ ಅದನ್ನು ಈಗಿನ ಶೈಲಿಯಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನೋಂಥ ದೊಡ್ಡದಾಗಿ ಯಾರು ಮತ್ತೆ ರಿಮೂವ್ ಮಾಡೋದು ಬೇಡ, ಇದೊಂದು ವಿವಾದ ಆಗ್ತಾ ಹೋಗೋದು ಬೇಡ ಅನ್ನೋಂಥ ರೀತಿಯಲ್ಲಿ ಅದನ್ನು ಹಾಕ್ಸಿದ್ರು ಅಂತ ಹೇಳ್ಕೊಂಡು. ಬಹುಶಃ ಈ ರೀತಿಯಾದಂಥ ವಾದ ಪ್ರತಿವಾದಗಳು ಇದ್ದೇ ಇರ್ತವೆ ನಮ್ಮ ದೇಶದಲ್ಲಿ ಅಂತೇಳಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಅಲ್ಲ, ಅದು ಇದ್ದೇ ಇರುತ್ತೆ. ಕೆಲವೊಮ್ಮೆ ಏನ್ ಮಾಡ್ತಾರೆ, ಸರಿ ತಪ್ಪೋ ಸರಿನೋ ಯಾರೋ ಯಾವತ್ತೋ ಹಾಕಿದ್ದಾರೆ, ಮತ್ತೆ ಯಾಕೆ ತೆಗಿಬೇಕು, ಇರ್ಲಿ ಬಿಡಿ ಅಂತ ಸುಮ್ಮನಾಗೋರು ಇರ್ತಾರೆ ಅಷ್ಟೇ. ಆಮೇಲೆ ಅದ್ರ ಬಗ್ಗೆ ಇನ್ಯಾಕೆ ತಲೆ ಕೆಡಿಸ್ಕೋಬೇಕು, ಅದರಿಂದ ಏನು ಆಗಲ್ಲ ಅಂತ. ಈಗ ನೀವು ಸೆಂಗೋಲ್ ಹಿಡಿತೋ ಬೇರೆ ಏನನ್ನೇ ತಂದಿಡಿ, ಈ ದೇಶದ ಆಡಳಿತ ನಡೆಯುವುದು ಸಂವಿಧಾನದ ಪ್ರಕಾರ. ಅದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ನಿಜ ಸಂವಿಧಾನದ ಪ್ರಕಾರ ಆಡಳಿತ ನಡೆಯುತ್ತೆ, ಏನಿದ್ರೇನೋ ಇರ್ಲಿ ಬಿಡಿ ಅಂತ ಸುಮ್ಮನೆ ಇರ್ಬೋದು ಎಲ್ಲರೂ ಅಷ್ಟೇ. ಹೌದು. ಥ್ಯಾಂಕ್ ಯು ಸತೀಶ್ ಅವರು, ಇಷ್ಟೊತ್ತು ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕೆ ಮತ್ತು ಸೆಂಗೋಲನ್ನು ಬಹಳ ಚೆನ್ನಾಗಿ ವಿವರಿಸಿದ್ರಿ. ಯಾವ ಸ್ವರೂಪದಲ್ಲಿ ಇದರ ಬಳಕೆ ಆಗಿದೆ, ಯಾವ ಸ್ವರೂಪದ ಇದರ ಇತಿಹಾಸದಲ್ಲಿ ಏನಿತ್ತು, ಉಲ್ಲೇಖಗಳು ಏನಿದ್ದಾವೆ ಅನ್ನೋದನ್ನ ನೀವು ತುಂಬ ಚೆನ್ನಾಗಿ ನಮ್ಮ ವೀಕ್ಷಕರಿಗೂ ಕೂಡ ವಿವರಿಸಿದ್ರಿ. ಥ್ಯಾಂಕ್ ಯು.